ಮಧುಮೇಹಿಗಳು ತಮ್ಮ ಡಯಟ್ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತದೆ. ಮಧುಮೇಹದಲ್ಲಿ 2 ಮುಖ್ಯ ವಿಧಗಳಿವೆ. ಅವುಗಳೆಂದರೆ ಟೈಪ್ 1 ಮಧುಮೇಹ ಮತ್ತು ಟೈಪ್ 2 ಮಧುಮೇಹ. 2 ರೀತಿಯ ಮಧುಮೇಹವನ್ನ ಹೋಗಲಾಡಿಸಲು ಆಯುರ್ವೇದ ವೈದ್ಯರು ಅದ್ಭುತವಾದ ಪರಿಹಾರವನ್ನ ಹೇಳಿದ್ದಾರೆ. ಅವರ ಪ್ರಕಾರ ಮೆಂತ್ಯ, ಮೆಣಸು ಸೇರಿದಂತೆ ಅಡುಗೆ ಮನೆಯಲ್ಲಿರುವ 5 ವಸ್ತುಗಳು ಮಧುಮೇಹವನ್ನ ಕಂಟ್ರೋಲ್ನಲ್ಲಿಡಲು ಸಹಕಾರಿಯಾಗಿದೆ. ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಆಯುರ್ವೇದದ ಗಿಡಮೂಲಿಕೆಗಳಾದ ಕರಿಮೆಣಸು, ಮೆಂತ್ಯ, ಶುಂಠಿ, ದಾಲ್ಚಿನ್ನಿ, ಅರಿಶಿನ, ನೆಲ್ಲಿಕಾಯಿ ಆಯುರ್ವೇದ ಗಿಡಮೂಲಿಕೆಗಳು 2 ರೀತಿಯ ಮಧುಮೇಹವನ್ನ ಗುಣಪಡಿಸುವ ಶಕ್ತಿಯನ್ನ ಹೊಂದಿವೆ. ಆದರೆ ಅವುಗಳನ್ನು ತಿನ್ನಲು ಸರಿಯಾದ ಮಾರ್ಗ ಮತ್ತು ಸರಿಯಾದ ಸಮಯವಿದೆ. ಶುಂಠಿಯು ಮಧುಮೇಹ ವಿರೋಧಿ, ಹೈಪೋಲಿಪಿಡೆಮಿಕ್ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ. ಇದು ಚಯಾಪಚಯವನ್ನ ಸುಧಾರಿಸುವ ಮೂಲಕ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಊಟಕ್ಕೆ 1 ಗಂಟೆ ಮೊದಲು ಅಥವಾ ನಂತರ ಶುಂಠಿ ಚಹಾವನ್ನ ಕುಡಿಯಿರಿ. ಇನ್ನು ಕರಿಮೆಣಸು ಪೈಪರಿನ್ ಅನ್ನ ಹೊಂದಿರುತ್ತದೆ. ಇದು ಇನ್ಸುಲಿನ್ ಸೂಕ್ಷ್ಮತೆಯನ್ನ ಸುಧಾರಿಸುತ್ತದೆ. ಅದೇ ಸಮಯದಲ್ಲಿ ಇದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸುತ್ತದೆ. ಕರಿಮೆಣಸನ್ನ ಪುಡಿ ಮಾಡಿ 1 ಚಮಚ ಅರಿಶಿನ ಪುಡಿಯೊಂದಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಊಟಕ್ಕೆ 1 ಗಂಟೆ ಮೊದಲು ಸೇವನೆ ಮಾಡಬಹುದು. ಇನ್ನು ಮೆಂತ್ಯವು ಮಧುಮೇಹವನ್ನ ಹಿಮ್ಮೆಟ್ಟಿಸಲು ಅದ್ಭುತವಾದ ಆಯುರ್ವೇದ ಔಷಧಿಯಾಗಿದೆ. ಅದರ ಬಿಸಿ ಪರಿಣಾಮ ಮತ್ತು ಕಹಿ ರುಚಿಯಿಂದಾಗಿ ಇದು ಬೊಜ್ಜು ಮತ್ತು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆಯನ್ನ ಕಡಿಮೆ ಮಾಡುತ್ತದೆ ಮತ್ತು ಗ್ಲೂಕೋಸ್ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ. ಮೆಂತ್ಯವನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮೊದಲು 1 ಚಮಚ ಮೆಂತ್ಯದ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿನಿಂದ ಸೇವಿಸಬಹುದು. ಇನ್ನು ದಾಲ್ಚಿನ್ನಿ ಸೇವನೆಯು ಇನ್ಸುಲಿನ್ ಪ್ರತಿರೋಧವನ್ನ ಕಡಿಮೆ ಮಾಡುತ್ತದೆ ಮತ್ತು ಊಟದ ನಂತರ ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣದಲ್ಲಿಡುತ್ತದೆ. ದಾಲ್ಚಿನ್ನಿ ಸೇವನೆಯಿಂದ ಅಧಿಕ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಕೂಡ ಕಡಿಮೆಯಾಗುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ದಾಲ್ಚಿನ್ನಿ ಪುಡಿಯನ್ನು ಅರ್ಧ ಚಮಚ ಅರಿಶಿನ ಪುಡಿ ಮತ್ತು ಅರ್ಧ ಚಮಚ ಮೆಂತ್ಯ ಪುಡಿಯೊಂದಿಗೆ ಸೇವಿಸಿ. ಇನ್ನು ಆಯುರ್ವೇದದಲ್ಲಿ ಅರಿಶಿನವನ್ನ ಮತ್ತು ನೆಲ್ಲಿಕಾಯಿಯ ಮಿಶ್ರಣವು ರಕ್ತದಲ್ಲಿನ ಸಕ್ಕರೆಯನ್ನು ಸಮತೋಲನದಲ್ಲಿಡಲು ಬಹಳಷ್ಟು ಸಹಾಯ ಮಾಡುತ್ತದೆ. ಇದು ಶಕ್ತಿಯುತವಾಗಿರಿಸುತ್ತದೆ ಮತ್ತು ಕಫ ದೋಷವನ್ನ ಸಮತೋಲನಗೊಳಿಸುತ್ತದೆ. ಅರಿಶಿನ ಮತ್ತು ಆಮ್ಲ ಪುಡಿಯನ್ನು ಬೆರೆಸಿ 1 ಟೀ ಸ್ಪೂನ್ ಮಿಶ್ರಣವನ್ನ ಮಾಡಿ ಬೆಳಿಗ್ಗೆ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.